ಮುಂದಿನ ಬುಲೆಟಿನ್ಗಳಲ್ಲಿ ಆ ಮನೆಗಳಲ್ಲಿ ಏನೆಲ್ಲ ದಾಖಲೆ ಸಿಕ್ಕವು, ಯಾವ ರೀತಿ ದಾಳಿ ನಡೆದಿದೆ, ಯಾಕೆ ದಾಳಿ ನಡೆದಿದೆ, ಇವೆಲ್ಲದರ ಬಗ್ಗೆ ಅಪ್ಡೇಟ್ಸ್ ಅನ್ನು ನೀಡ್ತಾ ಹೋಗ್ತೀವಿ. ಈಗ ವಾಪಸ್ ರಾಜಕೀಯ ಸುದ್ದಿಗೆ ಬರೋಣ. ಲೋಕಸಭೆ ಚುನಾವಣೆಗೂ ಮುನ್ನ ಪಂಚ ಪ್ರತಿಷ್ಠೆ ಎದುರಾಗಿದೆ. 5 ರಾಜ್ಯಗಳ ಚುನಾವಣೆಗೆ ಬಿಜೆಪಿ ತಾಲೀಮು ನಡೆಸಬೇಕಿದೆ. ದೆಹಲಿಯಲ್ಲಿ ಕೇಂದ್ರ ಚುನಾವಣಾ ಸಮಿತಿ ಮೀಟಿಂಗ್. ಬಿಜೆಪಿಯ ಪಾಲಿಗೆ ಕರ್ನಾಟಕದ ಸೋಲು. ಅತಿ ದೊಡ್ಡ ಆಘಾತ. ಕರ್ನಾಟಕದ ಸೋಲಿನ ಬಳಿಕ ಹೈಕಮಾಂಡ್ ಎಚ್ಚೆತ್ತುಕೊಂಡಿದೆ. ಕರ್ನಾಟಕದಲ್ಲಿ ಏನೇನೆಲ್ಲ ತಪ್ಪುಗಳಾಯ್ತಲ್ಲ, ಆ ತಪ್ಪುಗಳು ಮರುಕಳಿಸಬಾರದು ಅಂತ ಅಲರ್ಟ್ ಆಗಿದೆ. ಚುನಾವಣೆಗೆ 3 ತಿಂಗಳ ಮೊದಲೇ ರಣತಂತ್ರ ರೂಪಿಸ್ತಾ ಇದ್ದಾರೆ. ಮೋದಿ, ಅಮಿತ್ ಶಾ, ಜೆಪಿ ನಡ್ಡಾ ಎಚ್ಚರಿಕೆಯ ಹೆಜ್ಜೆ ಇಡ್ತಾ ಇದ್ದಾರೆ. ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ, ತೆಲಂಗಾಣ, ಮಿಜೋರಾಂ ಇಲ್ಲಿ ವಿಧಾನಸಭಾ ಚುನಾವಣೆಗಳನ್ನ ಎದುರಿಸಬೇಕಾಗಿದೆ. ಅದಕ್ಕೆ ಪಕ್ಕಾ ಪ್ಲಾನ್ ಮಾಡ್ಕೋಬೇಕಾಗಿದೆ. ಈ ಹೈ ವೋಲ್ಟೇಜ್ ಸಭೆಯಲ್ಲಿ ಏನೇನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಪ್ರಶಾಂತ್, 5 ಚುನಾವಣೆಗಳನ್ನ, ವಿಧಾನಸಭಾ ಚುನಾವಣೆಗಳನ್ನ ಎದುರಿಸಬೇಕಾಗಿದೆ. ಅದಾದ ಮೇಲೆ 2024ರ ಲೋಕಸಭಾ ಚುನಾವಣೆನೇ ಎದುರಿಸಬೇಕಾಗಿದೆ. ಕರ್ನಾಟಕ ದೊಡ್ಡ ಪಾಠ ಅಂತ ಅನ್ಸುತ್ತೆ ಬಿಜೆಪಿ ಪಾಲಿಗೆ. ನೋಡಿ, ಬಿಜೆಪಿಯ ಕೇಂದ್ರ ಚುನಾವಣಾ ಸಮಿತಿ ಸಭೆಯನ್ನು ಚುನಾವಣೆ ಘೋಷಣೆ ಆಗುವ 2-2.5 ತಿಂಗಳು ಮುಂಚೆ ಕರೆದಿರೋದು ಮೊದಲ ಬಾರಿ. ಯಾಕಂದರೆ ನವೆಂಬರ್ ಅಂತ್ಯದಲ್ಲಿ ಚುನಾವಣೆ ನಡೀಬೇಕಾದ್ರೆ ಬಹುಶಃ ಅಕ್ಟೋಬರ್ನಲ್ಲಿ ಕರಿಬೋದೇನೋ, ಅಂದರೆ ನೋಟಿಫಿಕೇಷನ್ ಜಾರಿ ಆಗ್ಬೋದೇನೋ. ಅದಕ್ಕಿಂತ ತುಂಬ ಮುಂಚೆ ಕೇವಲ ಸ್ಟ್ರಾಟಜಿಗೋಸ್ಕರ ನಿನ್ನೆ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆಯನ್ನು ಕರೆಯಲಾಗಿತ್ತು. ಫೀಡ್ಬ್ಯಾಕ್ ಏನು, ಸ್ಥಳೀಯ ವಿಷಯಗಳೇನು ಅಂತಕ್ಕಂಥದ್ದು. ಕರ್ನಾಟಕದ ವಿಷಯದಲ್ಲಿ ಏನು ಮಾಡಿತ್ತು ಬಿ ಜೆ ಪಿ ಹೈಕಮಾಂಡ್ ಅಂದರೆ, ದಿಲ್ಲಿಯಿಂದ ಬರ್ತಾಯಿದ್ರು, ಇಲ್ಲಿನ ನಾಯಕರ ಜೊತೆ ಚರ್ಚೆ ಕೂಡ ಮಾಡದೆ ಅಥವಾ ಕೆಲವರ ಜೊತೆ ಚರ್ಚೆ ಮಾಡಿ ತಮ್ಮ ಸ್ಟ್ರಾಟಜಿಗಳನ್ನು ಮಾಡ್ಕೊಳ್ತಾ ಇದ್ದರು. ಅದನ್ನು ಇಂಪ್ಲಿಮೆಂಟ್ ಮಾಡುವ ಪ್ರಯತ್ನ ನಡೀತಾ ಇತ್ತು. ಇಲ್ಲ ನರೇಂದ್ರ ಮೋದಿ ಬರ್ತಾರೆ, ಎಲ್ಲ ಸರಿ ಮಾಡ್ತಾರೆ ಅನ್ನುವ ರೀತಿ ಬಿ ಜೆ ಪಿ ಹೈಕಮಾಂಡ್ನ ಮನಸ್ಥಿತಿ ಇತ್ತು. ಈಗ ಕರ್ನಾಟಕದಲ್ಲಿ ಒಂದು ಹೀನಾಯ ಸೋಲಿನ ನಂತರ ದಿಲ್ಲಿ ಬಿ ಜೆ ಪಿ ಕೂಡ ಪಾಠ ಕಲಿತಂತೆ ಕಾಣ್ತಾ ಇದೆ. ಆ ಕಾರಣದಿಂದ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆಯನ್ನು 2-2.5 ತಿಂಗಳು ಮುಂಚೆಯೇ ಕರೆದು ಸ್ಥಳೀಯ ನಾಯಕರನ್ನು ಕೂಡ ನಿನ್ನೆ ಆ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆ ಕರೆಯಲಾಗಿತ್ತು. 5 ರಾಜ್ಯಗಳ ಚುನಾವಣೆಗಳು ನಡೆಯೋದಿದೆ ಭಾವನಾ ಈ ವರ್ಷಾಂತ್ಯದಲ್ಲಿ. ಅಂದರೆ ನೀವು ಅದನ್ನು 2024ರ ಫೈನಲ್ಗೆ ಸೆಮಿಫೈನಲ್ ಅನ್ನೋದನ್ನು ಕರೆಯೋದಾದರೆ ಈ ರಾಜ್ಯಗಳ ಚುನಾವಣೆಗಳನ್ನು ಕರಿಬೇಕಾಗತ್ತೆ. ಅದರಲ್ಲಿ ಮಧ್ಯಪ್ರದೇಶ, ರಾಜಸ್ಥಾನ್, ಛತ್ತೀಸ್ಗಢ, ತೆಲಂಗಾಣ ಮತ್ತು ಮಿಜೋರಾಂ ಇವೆ. ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ನ ಸರ್ಕಾರ ಇದೆ, ಭೂಪೇಶ್ ಬಘೇಲ್. ಇವತ್ತಿಗೆ ಬರ್ತಾ ಇರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಭೂಪೇಶ್ ಬಘೇಲನ್ನು ಟೇಕ್ ಆನ್ ಮಾಡ್ತಕ್ಕಂಥ ನಾಯಕತ್ವ ಬಿ ಜೆ ಪಿ ಬಳಿ ಇಲ್ಲ. ರಮಣ್ ಸಿಂಗ್ 10 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿದ್ದರು. ನಂತರ ಬಿ ಜೆ ಪಿ ಚುನಾವಣೆಯಲ್ಲಿ ಸೋಲ್ತು. ಈಗ ರಮಣ್ ಸಿಂಗ್ ನಾಯಕತ್ವ ಇಲ್ಲ. ಆ ಕಾರಣದಿಂದ ಛತ್ತೀಸ್ಗಢದಲ್ಲಿ ನಾಯಕತ್ವ ಯಾರಿಗೆ ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ಬಿ ಜೆ ಪಿಯಲ್ಲಿ ಸಾಕಷ್ಟು ದ್ವಂದ್ವಗಳಿವೆ. ಭೂಪೇಶ್ ಬಘೇಲ್ರನ್ನು ಎದುರು ಹೇಗೆ ಹಾಕ್ಕೊಳ್ಳೋದು ಅಂತಕ್ಕಂಥದ್ದು ಒಂದು ಪ್ರಶ್ನೆ. ರಾಜಸ್ಥಾನದಲ್ಲಿ ಸ್ವಲ್ಪ ಮಟ್ಟಿಗೆ ಬಿ ಜೆ ಪಿಗೆ ಅವಕಾಶ ಸಿಗ್ತಾ ಇದೆ. ಕಾರಣ ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ರ ನಡುವಿನ ಒಂದು ಆಂತರಿಕವಾಗಿರ್ತಕ್ಕಂಥ ಕಿತ್ತಾಟದ ಕಾರಣದಿಂದಾಗಿ ಬಿ ಜೆ ಪಿಗೊಂದು ಅವಕಾಶ ರಾಜಸ್ಥಾನದಲ್ಲಿದೆ. ಛತ್ತೀಸ್ಗಢದಲ್ಲಿ ಅವಕಾಶ ಕಾಣ್ತಾ ಇಲ್ಲ. ಮಧ್ಯಪ್ರದೇಶಕ್ಕೆ ಬಂದರೆ ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ವಿರುದ್ಧ ಒಂದು ಆ್ಯಂಟಿ ಇನ್ಕಂಬನ್ಸಿ ನ್ಯಾಚುರಲಿ ಸೆಟ್ಟಿನ್ ಆಗಿದೆ. ಕಳೆದ ಬಾರಿಯೇ ಬಿ ಜೆ ಪಿಯ ಸಂಖ್ಯೆಗಳು ಕಾಂಗ್ರೆಸ್ಗಿಂತ ಕಡಿಮೆ ಇದ್ವು. ಜ್ಯೋತಿರಾದಿತ್ಯ ಸಿಂಧಿಯಾ ಕಾಂಗ್ರೆಸ್ ಒಡೆದು ಬಂದರು ಅನ್ನುವ ಕಾರಣಕ್ಕೋಸ್ಕರ ಸರ್ಕಾರ ಇದೆಯೇ ಹೊರತು ಜನರ ಮ್ಯಾಂಡೇಟ್ನ ಕಾರಣದಿಂದ ಶಿವರಾಜ್ ಸಿಂಗ್ ಚೌಹಾಣ್ ಮುಖ್ಯಮಂತ್ರಿ ಆಗಿದ್ದಲ್ಲ. ಆ ಕಾರಣದಿಂದ ಈ ಬಾರಿಯೂ ಕೂಡ ಆ್ಯಂಟಿ ಇನ್ಕಂಬನ್ಸಿ ಕಾಡ್ತಾ ಇದೆ. ಆದರೆ ಶಿವರಾಜ್ ಸಿಂಗ್ ಚೌಹಾಣ್ ಒಂದು ನಾಯಕತ್ವ ಮಧ್ಯಪ್ರದೇಶದಲ್ಲಿ ಬಿ ಜೆ ಪಿಗಿದೆ. ಎದುರುಗಡೆ ಕಮಲ್ನಾಥ್ ಇದ್ದಾರೆ. ಎಷ್ಟರ ಮಟ್ಟಿಗೆ ಜ್ಯೋತಿರಾದಿತ್ಯ ಸಿಂಧಿಯಾ, ಶಿವರಾಜ್ ಸಿಂಗ್ ಚೌಹಾಣ್, ನರೋತ್ತಮ್ ಮಿಶ್ರಾ, ಅಲ್ಲಿನ ರಾಜ್ಯ ಅಧ್ಯಕ್ಷ ವಿಷ್ಣುದತ್ ಶರ್ಮಾ ಇವ್ರ ಜೊತೆ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಬಿ ಜೆ ಪಿಯ ಮಧ್ಯಪ್ರದೇಶದ ಪರ್ಫಾರ್ಮೆನ್ಸ್ ಅನ್ನು ನಿರ್ಧರಿಸುತ್ತೆ ಅಂತ ಅನಿಸುತ್ತೆ. ತೆಲಂಗಾಣದಲ್ಲಿ ಆಶ್ಚರ್ಯಕರ ರೀತಿಯಲ್ಲಿ ಭಾವನಾ, ಇತ್ತೀಚಿನ ಸರ್ವೆಗಳು ಹೇಳುತ್ತಿರುವ ಪ್ರಕಾರ ಬಿ ಜೆ ಪಿಗಿಂತ ಹೆಚ್ಚು ಕಾಂಗ್ರೆಸ್ ರಿವೈವ್ ಆಗ್ತಾ ಇದೆ ತೆಲಂಗಾಣದಲ್ಲಿ. ರೇವಂತ್ ರೆಡ್ಡಿಯವರ ನಾಯಕತ್ವದ ಕಾರಣದಿಂದಾಗಿ ತೆಲಂಗಾಣದಲ್ಲಿ ನಿಧಾನವಾಗಿ ಕಾಂಗ್ರೆಸ್ಗೆ ಒಂದು ರೀತಿಯಾಗಿರ್ತಕ್ಕಂಥ ಅಪ್ವರ್ಡ್ ಮೊಬಿಲಿಟಿ ಸಿಗ್ತಾ ಇದೆ.
ಅದು ಬಿ ಜೆ ಪಿಯ ಆತಂಕಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಯಾಕಂದರೆ ಒಂದು ವೇಳೆ ತೆಲಂಗಾಣದಲ್ಲಿ ಕಾಂಗ್ರೆಸ್ಗೊಂದು ರೀತಿಯಾಗಿರ್ತಕ್ಕಂಥ ಎಡ್ಜ್ ಸಿಕ್ಕರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು. ಆ ಕಾರಣದಿಂದ ನೀವು ನೋಡ್ತಾ ಇರ್ಬೋದು, ಕಳೆದ 1 ತಿಂಗಳಲ್ಲಿ ಚಂದ್ರಶೇಖರ್ ರಾವ್ ಮತ್ತು ಬಿ ಜೆ ಪಿ ನಡುವಿನ ಟೀಕೆಗಳು ಏನು ನಡೀತಾ ಇದ್ವು ಅವು ಸ್ವಲ್ಪ ಕಡಿಮೆ ಆದಂತೆ ಕಾಣ್ತಾ ಇವೆ. ಕಾಂಗ್ರೆಸ್ ರಿವೈವ್ ಆಗ್ತಾ ಇದೆ ಅನ್ನುವ ಕಾರಣಕ್ಕೋಸ್ಕರ. ಮಿಜೋರಾಂ ಸಣ್ಣ ರಾಜ್ಯ, ಈಶಾನ್ಯದ ರಾಜ್ಯ. ಆದರೆ ಮಣಿಪುರದ ಹಿಂಸಾಚಾರದ ನಂತರ ಅಲ್ಲಿನ ಮಿಜೋ ನ್ಯಾಷನಲ್ ಫ್ರಂಟ್ ಜೊತೆಗೆ ಬಿ ಜೆ ಪಿಯ ಸಂಬಂಧಗಳು ಹದಗೆಟ್ಟಿವೆ. ಇದು ಮಿಜೋರಾಂ ಮೇಲೆ ಏನು ಪರಿಣಾಮ ಬೀರುತ್ತೆ. ಆದರೆ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ನೋಡಿದಾಗ ತೆಲಂಗಾಣ, MP, ರಾಜಸ್ಥಾನ್, ಛತ್ತೀಸ್ಗಢ ಈ 4 ರಾಜ್ಯಗಳ ಚುನಾವಣೆಗಳು ಬಹಳಷ್ಟು ಪರಿಣಾಮವನ್ನು ಬೀರ್ತವೆ ಭಾವನಾ. ಆ ದೃಷ್ಟಿಯಿಂದ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಚುನಾವಣೆಗೆ ಮುಂಚೆಯೇ ಏನೇನು ಸ್ಟ್ರಾಟಜಿ ಮಾಡಬೇಕು, ರಾಜ್ಯ ನಾಯಕರ ಅಂಬೋಣ ಏನು, ಸ್ಥಳೀಯ ಸ್ಥಿತಿಗತಿ ಏನು, ಸಮೀಕರಣಗಳನ್ನು ಏನು ಮಾಡಬೇಕು, ಯಾರನ್ನಾದರೂ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಬಿಂಬಿಸೋದಿದ್ದರೆ ಮೊದಲೇ ಬಿಂಬಿಸ್ಬೇಕಾ, ಬಿಂಬಿಸಬಾರ್ದಾ, ಈ ಎಲ್ಲ ವಿಷಯಗಳ ಬಗ್ಗೆ ನಿನ್ನೆ ಸುದೀರ್ಘವಾಗಿರ್ತಕ್ಕಂಥ ಒಂದು ಚರ್ಚೆಯನ್ನು ಮೋದಿ ಮತ್ತು ಶಾ ದಿಲ್ಲಿಯಲ್ಲಿ ನಡೆಸಿದ್ದಾರೆ. ಕರ್ನಾಟಕದ ಚುನಾವಣೆಯ ನಂತರ ಸ್ವಲ್ಪ ಮಟ್ಟಿಗೆ ಸ್ಟ್ರಾಟಜಿ ಬದಲಾದಂತೆ ಕಾಣ್ತಾ ಇದೆ. ರಾಜ್ಯಗಳ ನಾಯಕರ ಅಭಿಪ್ರಾಯವನ್ನು ಕೂಡ ಗಂಭೀರವಾಗಿ ಕೇಳ್ತಾ ಇದ್ದಾರೆ. ನನ್ನ ಪ್ರಶ್ನೆ ಅದೇ ಕೇಳೋಳಿದ್ದೆ. ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಏನೇನು ತಪ್ಪುಗಳಾಗಿವೆ ಅನ್ನೋದಂತೂ ಈಗ ಸ್ಪಷ್ಟವಾಗಿದೆ. ರಾಜ್ಯದಲ್ಲಿ ಮಾತುಗಳನ್ನ ಕೇಳಬೇಕು ಅಂದ್ರೂ ಅದು ಯಾವ ಮಟ್ಟಕ್ಕೆ ಕೇಳಬೇಕು, ಯಾರನ್ನ ಕೇಳಬೇಕು ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಸೊ ಈ ಬಾರಿಯ ಸ್ಟ್ರಾಟಜಿ ಬದಲಾವಣೆ ಯಾವ ರೀತಿ ಇರುತ್ತೆ, ಇದರ ಜೊತೆಗೆ ಈ 5 ರಾಜ್ಯಗಳ ಚುನಾವಣೆ ನಿಜವಾಗ್ಲೂ ಲೋಕಸಭೆಗೆ ದಿಕ್ಸೂಚಿ ಆಗತ್ತಾ? ನೋಡಿ, ಈಗ ಕಳೆದ ಬಾರಿ ನೋಡಿದರೆ ನೀವು 2018ರಲ್ಲಿ ಈ ಎಲ್ಲ ರಾಜ್ಯಗಳ ಚುನಾವಣೆಗಳನ್ನು ಬಿ ಜೆ ಪಿ ಸೋತಿತ್ತು ವಿಧಾನಸಭೆಯಲ್ಲಿ. ಮಧ್ಯಪ್ರದೇಶದಲ್ಲೂ ಮೈನಸ್ ಆಗಿತ್ತು, ಛತ್ತೀಸ್ಗಢ, ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರಗಳೇ ಬಂದವು, 3 ಕಡೆ ಕಾಂಗ್ರೆಸ್ ಸರ್ಕಾರಗಳು ಬಂದವು. ಆದರೆ ಲೋಕಸಭಾ ಚುನಾವಣೆ ತೆಗೆದುಕೊಂಡಾಗ ಅದರ ಲಾಭ ಮೋದಿಗಾಯಿತು 3 ರಾಜ್ಯಗಳಲ್ಲಿ. ಆದರೆ ಹೀಗೆ ಆಗತ್ತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ 2004, 2003ರಲ್ಲಿ ಮಧ್ಯಪ್ರದೇಶ, ರಾಜಸ್ಥಾನ್, ಛತ್ತೀಸ್ಗಢ 3 ಬಿ ಜೆ ಪಿ ಗೆದ್ದಿತ್ತು. ಲೋಕಸಭಾ ಚುನಾವಣೆಯಲ್ಲಿ 3 ಬಿ ಜೆ ಪಿ ಸೋಲ್ತು. ಹೀಗೆ ಆಗತ್ತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕರ್ನಾಟಕದ ಗೆಲುವಿನ ನಂತರ ಕಾಂಗ್ರೆಸ್ಗೆ ಒಂದು ಅಪ್ವರ್ಡ್ ಮೊಬಿಲಿಟಿ ಸಿಕ್ಕಿದೆ, ಒಂದು ಎಡ್ಜ್ ಸಿಕ್ಕಿದೆ. ಈ 4 ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಚೆನ್ನಾಗಾದರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ನೇರ ಹಣಾಹಣಿ ಇರತಕ್ಕಂಥ ಕ್ಷೇತ್ರಗಳಲ್ಲಿ ಲೋಕಸಭೆಯಲ್ಲೂ ಒಂದು ಫೈಟ್ ಬರುತ್ತೆ ಅಂತಕ್ಕಂಥದ್ದು ಕಾಂಗ್ರೆಸ್ಗಿರ್ತಕ್ಕಂಥ ಉತ್ಸಾಹ, ಬಿ ಜೆ ಪಿಗೆ ಇರ್ತಕ್ಕಂಥ ಆತಂಕ. ನೋಡಿ, ಕರ್ನಾಟಕದಲ್ಲಿ ಏನು ತಪ್ಪು ಮಾಡ್ತು ಬಿ ಜೆ ಪಿ ಅಂತಂದರೆ ಸ್ಟ್ರಾಟಜಿಯನ್ನು ಮೇಲಿನಿಂದ ಹೇಳಲಾಯಿತು, ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಮಾಡಿ ಅಂತಕ್ಕಂಥದ್ದನ್ನು ಮೇಲಿನಿಂದ ಹೇಳಲಾಯಿತು. ರಾಜ್ಯದ ನಾಯಕರ ಜೊತೆ ಒಂದು ವಿಸ್ತೃತ ಚರ್ಚೆಯನ್ನು ಮಾಡದೆ, ಇಲ್ಲ ನೀವು ಈ ನಿರ್ಣಯ ತೆಗೆದುಕೊಳ್ಳಿ. ಟಿಕೆಟ್ ಹಂಚಿಕೆಯ ಸಂದರ್ಭದಲ್ಲೂ ಕೂಡ ರಾಜ್ಯದ ನಾಯಕರು ಒಂದು ಹೇಳ್ತಾ ಇದ್ದರು, ಹೈಕಮಾಂಡ್ ಒಂದು ನಿರ್ಧಾರವನ್ನು ತೆಗೆದುಕೊಳ್ತು. ಇದಾಗಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಂದು ನಿನ್ನೆ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆಯಲ್ಲಿ ಕುಳಿತುಕೊಂಡಿದ್ದರು. ಇಲ್ಲಾದಲ್ಲಿ ನರೇಂದ್ರ ಮೋದಿಯವರು ಟಿಕೆಟ್ ಹಂಚಿಕೆಯ ಕೊನೆಯ ಸಭೆಗೆ ಮಾತ್ರ ಬರ್ತಾರೆ. ಟಿಕೆಟ್ ಹಂಚಿಕೆ ಕೊನೆಯ ಸಭೆಗೆ ಬರ್ತಾರೆ, ಒಂದು ನಿರ್ಣಯವನ್ನು ತೆಗೆದುಕೊಳ್ಳಾಗತ್ತೆ, ಟಿಕೆಟ್ ಹಂಚಿಕೆ ಆಗತ್ತೆ. ನರೇಂದ್ರ ಮೋದಿ ಸತತವಾಗಿ ಬಂದು ಚುನಾವಣಾ ಪ್ರಚಾರವನ್ನು ನಡೆಸ್ತಾರೆ. ಎಲ್ಲ ರಾಜ್ಯಗಳಲ್ಲೂ ಅವ್ರದ್ದೊಂದು ಚುನಾವಣಾ ಪ್ರಚಾರದ ವೈಖರಿ ಇದೆ. ಅವರೇ ಸ್ವತಃ ಬಹುತೇಕ ಎಲ್ಲ ಜಿಲ್ಲಾ ಕೇಂದ್ರಗಳಿಗೂ ಕೂಡ ಹೋಗಿ ತಲುಪ್ತಾರೆ ಅಂತಕ್ಕಂಥದ್ದು. ಆದರೆ ಈ ಬಾರಿ ಕರ್ನಾಟಕದ ಸೋಲಿನ ನಂತರ ಒಂದು ಏಟು ಬಿ ಜೆ ಪಿಯ ಹೈಕಮಾಂಡ್ಗೂ ಬಿದ್ದಂತೆ ಕಾಣ್ತಾ ಇದೆ. ಟೇಕ್ ಇಟ್ ಫಾರ್ ಗ್ರಾಂಟೆಡ್ ತೆಗೆದುಕೊಂಡು ಏನನ್ನೋ ನಿರ್ಣಯಗಳನ್ನು ತೆಗೆದುಕೊಂಡು ನಾವು ಪಾಲಿಟಿಕ್ಸ್ನಲ್ಲಿ ಡಾಮಿನೇಟ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥದ್ದು ದಿಲ್ಲಿ ಬಿ ಜೆ ಪಿ ನಾಯಕರಿಗೂ ಅರ್ಥ ಆದಂತಿದೆ. ಆ ಕಾರಣದಿಂದ ಈ ಎಲ್ಲ ಕಸರತ್ತುಗಳು. ಈಗ ನೋಡಿ, ಕಾಂಗ್ರೆಸ್ ಸತತವಾಗಿ 9 ವರ್ಷಗಳ ಸೋಲಿನ ನಂತರ ಮೊದಲ ಬಾರಿ ಕರ್ನಾಟಕದಲ್ಲಿ ಒಂದು ಪ್ರಯೋಗ ಮಾಡ್ತು. ತುಂಬ ಬೇಗನೆ ಚುನಾವಣಾ ತಯಾರಿಯನ್ನು ಶುರು ಮಾಡ್ತು. ಡಿ ಕೆ ಶಿವಕುಮಾರ್ ಜಿಲ್ಲೆಗೆ ಹೋಗಿ ಬಂದರು, ಅಲ್ಲಿನ ಫೀಡ್ಬ್ಯಾಕನ್ನು ತೆಗೆದುಕೊಂಡ್ರು. ರಾಹುಲ್ ಗಾಂಧಿ ಸ್ವತಃ ದಿಲ್ಲಿಯಲ್ಲಿ ಕರೆದು ಮಾತನಾಡಿಸಿದ್ರು. ಈಗ ಲೋಕಸಭಾ ಚುನಾವಣೆದು ನೋಡಿ, ಎಲ್ಲ ರಾಜ್ಯಗಳ ಸಭೆಗಳನ್ನು ಸ್ವತಃ ರಾಹುಲ್ ಗಾಂಧಿ ನಡೆಸ್ತಾ ಇದ್ದಾರೆ. ಪ್ರಾಯಶಃ ಬಿ ಜೆ ಪಿ ಕೂಡ ಒಂದಿಷ್ಟು ಕರ್ನಾಟಕದ ಚುನಾವಣೆಯ ಸೋಲಿನ ಪಾಠವನ್ನು ಕಲಿತಂತೆ ಕಾಣ್ತಾ ಇದೆ. ಸ್ವತಃ ಮೋದಿ ಮತ್ತು ಅಮಿತ್ ಶಾ ರಾಜ್ಯಗಳ ನಾಯಕರನ್ನು ಕರೆದು ಬಹಳ ಬೇಗನೆ ಚರ್ಚೆಯನ್ನು ಮಾಡ್ತಾ ಏನು ಸ್ಟ್ರಾಟಜಿ ಆಗಿರಬೇಕು ಅಂತಕ್ಕಂಥದ್ರ ಬಗ್ಗೆ ನಿರ್ಧಾರ ಮಾಡ್ತಾ ಇದ್ದಾರೆ. ಒಂದು ನೋಡಿ, ರಾಜಸ್ಥಾನದಲ್ಲಿ ಒಂದು ಗೆಲುವಿನ ಸ್ವಲ್ಪ ಸಾಧ್ಯತೆಗಳು ಬಿ ಜೆ ಪಿಗಿವೆ. ಆದರೆ ವಸುಂಧರಾ ರಾಜೇ ಸಿಂಧಿಯಾರನ್ನು ಏನು ಮಾಡಬೇಕು ಅಂತಕ್ಕಂಥದ್ದು ಬಿ ಜೆ ಪಿ ಹೈಕಮಾಂಡ್ಗಿರ್ತಕ್ಕಂಥ ತಲೆನೋವು.
ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡಿದರೆ RSS ವಿರೋಧಿಸುತ್ತೆ, ಸ್ಥಳೀಯ RSS ಸ್ಥಳೀಯ ನಾಯಕರ ವಿರೋಧ ಇದೆ. ಆದರೆ ವಸುಂಧರರನ್ನು ಮುಖ್ಯಮಂತ್ರಿ ಮಾಡದೆ ರಾಜಸ್ಥಾನ ಗೆಲ್ಲಿಕ್ಕೆ ಸಾಧ್ಯ ಆಗುತ್ತಾ? ಇವೆಲ್ಲವೂ ನಿಶ್ಚಿತವಾಗಿರ್ತಕ್ಕಂಥ ಪ್ರಶ್ನೆಗಳು. ಮತ್ತೊಂದು ಸಲ ಅಧಿಕಾರದ ಗದ್ದುಗೆ ಹಿಡಿಯೋದಕ್ಕೆ ಬಿಜೆಪಿ ತಂತ್ರ ರೂಪಿಸ್ತಾ ಇದೆ. ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲುವ ವಿವಿಧ ಬಗೆಯ ಕಸರತ್ತು ನಡೆಸ್ತಾ ಇದೆ. ಹಾಗಾದ್ರೆ ಏನಾ ಕಸರತ್ತು? ಹೊಸ ಪ್ಲಾನ್ ಮಾಡೋದಕ್ಕೆ ಬಿಜೆಪಿ ಹೈಕಮಾಂಡ್ ಹೊರಟಿದೆ. ಪ್ರಭಾವಿ ಸಚಿವರನ್ನ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳೋದಕ್ಕೆ ರಣತಂತ್ರ. ರಾಜ್ಯಸಭಾ ಸದಸ್ಯರನ್ನ ಲೋಕಸಭೆಯ ಕಣಕ್ಕೆ ಇಳಿಸೋದಕ್ಕೆ ಪ್ಲಾನ್ ಮಾಡಿದೆ. ಕೆಲವು ಕೇಂದ್ರ ಸಚಿವರಿಗೆ ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲಿ ಅಂತ ಸೂಚನೆ ಕೊಡೋ ಸಾಧ್ಯತೆ. ಪ್ರಮುಖ ಸಚಿವರು ಚುನಾವಣೆಗೆ ನಿಂತರೆ ಹೆಚ್ಚು ಲಾಭ ಸಿಗುತ್ತೆ, ಅಕ್ಕಪಕ್ಕದ ಕ್ಷೇತ್ರಗಳಲ್ಲೂ ಅದರ ಲಾಭ ಆಗತ್ತೆ ಅನ್ನೋ ಲೆಕ್ಕಾಚಾರ. ಹೆಚ್ಚು ಸ್ಥಾನ ಗೆಲ್ಲಬಹುದು ಅನ್ನೋ ನಿರೀಕ್ಷೆ. ನಿರ್ಮಲಾ ಸೀತಾರಾಮನ್, ಪಿಯೂಷ್ ಗೋಯಲ್, ಧರ್ಮೇಂದ್ರ ಪ್ರಧಾನ್, ಭೂಪೇಂದ್ರ ಯಾದವ್ ಕ್ಷೇತ್ರ ಆಯ್ಕೆಗೆ ಸೂಚನೆ ಈಗಾಗಲೇ ಕೊಟ್ಟಿದ್ದಾರಂತೆ. ಸ್ವಂತ ರಾಜ್ಯದ ಯಾವುದಾದ್ರೂ ಒಂದು ಕ್ಷೇತ್ರ ನೀವು ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳಿದಾರಂತೆ. ಪ್ರಶಾಂತ್, ಈ ಸ್ಟ್ರಾಟಜಿ ಹೆಂಗ್ ವರ್ಕ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ? ಅಂದ್ರೆ ಇದ್ರ ಹಿನ್ನೆಲೆ ಏನು? ಹಿಂಗೆ ಅಂದ್ರೆ ಜನಪ್ರಿಯ ಸಚಿವರಿಗೆ ಹೋಗಿ ನಿಂತು ಗೆದ್ದು ಬನ್ನಿ. ಕೆಲ ದಿನಗಳ ಹಿಂದೆ, ಸುಮಾರು 1 ತಿಂಗಳ ಹಿಂದೆ BJP ಮತ್ತು RSSನ ಒಂದು ಸಮನ್ವಯ ಸಭೆ ಬೈಠಕ್ ನಡೀತು. ಅದರಲ್ಲಿ ಪ್ರಮುಖವಾಗಿ RSS ಈಗೇನು BJP ಉಸ್ತುವಾರಿ ನೋಡ್ಕೊಳ್ತಾರೆ ಅರುಣ್ ಕುಮಾರ್ ಅವರ ಸಲಹೆ ಇದು. ಅವ್ರು ಕೊಟ್ಟಿರ್ತಕ್ಕಂಥ ಸಲಹೆ ಪ್ರಕಾರ ಹಿಂದೆ UPA ಸಂದರ್ಭದಲ್ಲೂ ಕೂಡ ರಾಜ್ಯಸಭಾದಿಂದ ಬಂದಿರತಕ್ಕಂಥವ್ರು ಕೇಂದ್ರ ಸಚಿವರಾಗಿದ್ದರು. ಅವರು ಚುನಾವಣೆಗೆ ನಿಲ್ಲಿಲ್ಲ. ಈ ಬಾರಿ ಒಂದು ಪ್ರಯೋಗವನ್ನು ಮಾಡಬೇಕು. ಎಲ್ಲ ಕೇಂದ್ರ ಸಚಿವರು, ಯಾಕಂದರೆ ಅವ್ರಿಗೆ ಹೆಚ್ಚು ಜನರ ಜೊತೆ ಸಂಪರ್ಕ ಇರುತ್ತೆ, ಅವರ ಹೆಸರನ್ನು ಜನ ಕೇಳಿರ್ತಾರೆ. ಆ ಕಾರಣದಿಂದ ಎಲ್ಲೆಲ್ಲಿ BJP ಗೆಲ್ಲಿಕ್ಕೆ ಸಾಧ್ಯವಾಗಲಿಲ್ವೋ ಆ ಕ್ಷೇತ್ರಗಳಲ್ಲಿ ಹೋಗಿ ಕೇಂದ್ರ ಸಚಿವರನ್ನು ನಿಲ್ಲಿಸಬೇಕು, ಒಂದು ಪ್ರಯೋಗ ಮಾಡಬೇಕು. ಯಾಕಂದರೆ ಅವರು ಆಲ್ರೆಡಿ ರಾಜ್ಯಸಭಾದಲ್ಲಿದ್ದಾರೆ, 2 ಟರ್ಮ್ ರಾಜ್ಯಸಭಾದಲ್ಲಿದ್ದಾರೆ. ಅವರನ್ನು ಚುನಾವಣೆಗೆ ನಿಲ್ಲಿಸಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಡಲಾಗಿದೆ. ಅದರ ಪ್ರಕಾರ ಈಗ ನಿರ್ಮಲಾ ಸೀತಾರಾಮನ್ ಕರ್ನಾಟಕದಿಂದ ರಾಜ್ಯಸಭಾ ಸಂಸದರಾಗಿದ್ದಾರೆ. ಅವರನ್ನು ಚೆನ್ನೈ ಸೆಂಟ್ರಲ್ ಅಥವಾ ಮಧುರೈ ಈ 2 ಕ್ಷೇತ್ರಗಳಲ್ಲಿ ಒಂದಕ್ಕೆ ಅವರು ನಿಲ್ಲಬೇಕು ಅಂತಕ್ಕಂಥದ್ದರ ಬಗ್ಗೆ ಚರ್ಚೆ ಆಗ್ತಾ ಇದೆ. BJPಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಹಿಂದೆ ಶಾಸಕರಾಗಿದ್ದರು ಹಿಮಾಚಲದಲ್ಲಿ. ನಂತರ ಅವರು ಸಂಘಟನೆಗೆ ಬಂದರು, ಈಗ ರಾಜ್ಯಸಭೆಯಿಂದ ಆರಿಸಿ ಬರ್ತಾ ಇದ್ದಾರೆ. ಅವರನ್ನು ಮಂಡಿ ಲೋಕಸಭಾ ಕ್ಷೇತ್ರದಿಂದ ನಿಲ್ಲಿಸಬೇಕು ಅಂತಕ್ಕಂಥದ್ರ ಬಗ್ಗೆ BJPಯಲ್ಲಿ ಚರ್ಚೆ ಇದೆ. ಪಿಯೂಷ್ ಗೋಯಲ್ ಎಂದು ಚುನಾವಣೆಗೆ ನಿಂತವರಲ್ಲ, ರಾಜ್ಯಸಭೆಯಿಂದಲೇ ಆರಿಸಿ ಬರ್ತಾ ಇದ್ದಾರೆ ಸತತವಾಗಿ ಮಹಾರಾಷ್ಟ್ರದಿಂದ. ಅವರನ್ನು ಚಾಂದ್ನಿ ಚೌಕ್ ಅಥವಾ ಹರಿಯಾಣದ ಯಾವುದಾದ್ರೂ ಕ್ಷೇತ್ರದಿಂದ ಚುನಾವಣೆಗೆ ನಿಲ್ಲಿಸಬೇಕು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಇದೆ. ಧರ್ಮೇಂದ್ರ ಪ್ರಧಾನ್ ಹಿಂದೆ 2004ರಿಂದ 2009ರವರೆಗೆ ಒಡಿಸ್ಸಾದಲ್ಲೊಮ್ಮೆ ಲೋಕಸಭಾ ಸಂಸದರಾಗಿದ್ದರು. ನಂತರ ಅವರು ಸಂಘಟನೆಗೆ ಬಂದರು, ಈಗ ಸತತವಾಗಿ ರಾಜ್ಯಸಭೆಯಿಂದ ಆರಿಸಿ ಬರ್ತಾ ಇದ್ದಾರೆ. ಅವರನ್ನು ಒಡಿಸ್ಸಾಗೆ ವಾಪಸ್ ಕಳಿಸ್ಬೇಕು, ಒಡಿಸ್ಸಾದ ಸ್ಟೇಟ್ ಪಾಲಿಟಿಕ್ಸ್ ಮಾಡಿಸ್ಬೇಕು ಅಂತಕ್ಕಂಥ ಒಂದು ಚರ್ಚೆಯೂ ಇದೆ. ಜೊತೆಗೆ ಈ ಬಾರಿ ಅವರನ್ನು ಢೇಕನ್ಕಲ್ ಅಂತಕ್ಕಂಥ ಒಂದು ಕ್ಷೇತ್ರ ಏನಿದೆ, ಅವರು ಸ್ವಂತ ಕ್ಷೇತ್ರ, ಅಲ್ಲಿಂದ ಚುನಾವಣೆಗೆ ನಿಲ್ಲಿ ಅಂತಕ್ಕಂಥ ಒಂದು ಸೂಚನೆಯನ್ನು ಕೂಡ ಕೊಡಲಾಗ್ತಾ ಇದೆ. ಯಾಕಂದರೆ ಧರ್ಮೇಂದ್ರ ಪ್ರಧಾನ್ ಬಿಹಾರದಿಂದ ರಾಜ್ಯಸಭೆಗೆ ಆರಿಸಿ ಬರ್ತಾರೆ. ಅದರ ಜೊತೆಗೆ ಭೂಪೇಂದ್ರ ಯಾದವ್ ಈಗಾಗಲೇ 2 ಟರ್ಮು ರಾಜ್ಯಸಭೆಯಿಂದ ಆರಿಸಿ ಬಂದಿದ್ದಾರೆ. ಮೂಲತಃ ರಾಜಸ್ಥಾನದವರು, ಸುಪ್ರೀಂ ಕೋರ್ಟ್ನ ವಕೀಲರು. ಅವರನ್ನು ನೀವು ರಾಜಸ್ಥಾನದಲ್ಲಿ ಒಂದು ಕ್ಷೇತ್ರ ಆಯ್ಕೆ ಮಾಡಿಕೊಳ್ಳಿ ಅಥವಾ ಹರಿಯಾಣದಲ್ಲಿ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡು ಚುನಾವಣೆಗೆ ನಿಲ್ಲಿ ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಡಲಾಗಿದೆ. ಉತ್ತರ ಪ್ರದೇಶದಿಂದ ಕೂಡ ಭೂಪೇಂದ್ರ ಯಾದವ್ ಎಲ್ಲಾದರೂ ಅಕಾಮಡೇಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ನಡಿಬಹುದು ಅನಿಸುತ್ತೆ. ಸಂಬಿತ್ ಪಾತ್ರ ಕಳೆದ ಬಾರಿ ಕೂಡ ಸ್ಪರ್ಧಿಸಿದ್ರು, ಈ ಬಾರಿ ಕೂಡ ಜಗನ್ನಾಥ್ಪುರಿ ಕ್ಷೇತ್ರದಿಂದ ಸ್ಪರ್ಧಿಸುವ ಸೂಚನೆಯನ್ನು ಈಗಾಗಲೇ ನೀಡಲಾಗಿದೆ ಅಂತಕ್ಕಂಥದ್ದನ್ನು ಮೂಲಗಳು ಹೇಳ್ತಾ ಇವೆ. ಹರ್ದೀಪ್ ಸಿಂಗ್ ಪುರಿ ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆಯಲ್ಲಿ ಭಾರತದ ಪರ್ಮನೆಂಟ್ ರಿಪ್ರೆಸೆಂಟೇಟಿವ್ ಆಗಿದ್ದರು. ನಂತರ ಭಾರತದ ವಾಪಸ್ ಬಂದರು, ರಾಜಕಾರಣಕ್ಕೆ ಬಂದರು, ರಾಜ್ಯಸಭೆಯಿಂದ ಬಂದು ಈಗ ಕೇಂದ್ರದ ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ. ಅವರನ್ನು ಅಮೃತ್ಸರ್ ಕ್ಷೇತ್ರದಿಂದ ಸ್ಪರ್ಧಿಸುವಂತೆ ಸೂಚನೆ ನೀಡುವ ಸಾಧ್ಯತೆಗಳಿವೆ. ಯಾಕಂದರೆ ಸಿಖ್ ಬಾಹುಳ್ಯ ಕ್ಷೇತ್ರ, ಅಮೃತ್ಸರದಿಂದ ಸ್ಪರ್ಧಿಸುವಂತೆ. ಮನ್ಸುಖ್ ಮಾಂಡವ್ಯ ಕೂಡ ಗುಜರಾತ್ನ ಸೌರಾಷ್ಟ್ರದಿಂದ ಯಾವುದಾದ್ರೂ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳುವಂತೆ ಸೂಚನೆ ನೀಡಲಾಗಿದೆ. ಒಟ್ಟಾರೆ ಅರ್ಥ ಏನು ಅಂತಂದರೆ
ರಾಜ್ಯಸಭೆಯಲ್ಲಿ ಯಾರ್ಯಾರಿದ್ದಾರೋ ಹೆಚ್ಚು ಕಡಿಮೆ ಅಂದರೆ ಸಂಘಟನೆ ಹಿನ್ನೆಲೆಯಿಂದ ಬಂದಿರತಕ್ಕಂಥದ್ದು. ಈಗ ಟೆಕ್ನೋಕ್ರಾಟ್ಗಳ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಜಯಶಂಕರ್ ನ್ಯೂ ದಿಲ್ಲಿ ಕ್ಷೇತ್ರದಿಂದ ಸ್ಪರ್ಧಿಸುವಂತೆ ಸೂಚನೆ ನೀಡಬಹುದು ಅಂತಕ್ಕಂಥದ್ದಿದೆ. ಆದರೆ ಅಶ್ವಿನಿ ವೈಷ್ಣವ್, ಹರ್ದೀಪ್ ಸಿಂಗ್ ಪುರಿ, ಜಯಶಂಕರ್ ಬಗ್ಗೆ ಕ್ಲಾರಿಟಿ ಇಲ್ಲ. ಯಾಕಂದರೆ ದೇ ಆರ್ ಟೆಕ್ನೋಕ್ರಾಟ್ಸ್. ಅವರು ಡಿಪ್ಲೊಮ್ಯಾಟ್ ಆಗಿ ಜಯಶಂಕರ್ ಪೊಲಿಟಿಕ್ಸ್ ಬಂದವರು, ಅವ್ರನ್ನ ಚುನಾವಣೆಗೆ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗುತ್ತಾ, ಅಥವಾ ಸಂಘಟನೆ ಹಿನ್ನೆಲೆ ಇದೆ. ಈಗ JP ನಡ್ಡಾ, ಧರ್ಮೇಂದ್ರ ಪ್ರಧಾನ್, ನಿರ್ಮಲಾ ಸೀತಾರಾಮನ್, ಭೂಪೇಂದ್ರ ಯಾದವ್, ಪಿಯೂಷ್ ಗೋಯಲ್ ಇವರೆಲ್ಲ ಆರ್ಗನೈಸೇಷನಿಂದ ಬಂದವರು. ಹೀಗಾಗಿ ನೀವು ರಾಜ್ಯಸಭೆಗೆ ಹೇಗೂ ಇದ್ದೀರಿ, ಕೇಂದ್ರ ಸಚಿವರಾಗಿದ್ದೀರಿ, ನಿಮ್ಮ ಹೆಸರುಗಳು ಕೂಡ ಇಡೀ ದೇಶದಲ್ಲಿ ಕಳೆದ 10 ವರ್ಷಗಳಿಂದ ಗೊತ್ತಿವೆ ಎಲ್ರಿಗೂ. ಆ ಕಾರಣದಿಂದ ನೀವು ಚುನಾವಣೆಗೆ ನಿಲ್ಲಿ, ಲೋಕಸಭೆಗೆ ಆಯ್ಕೆಯಾಗಿ ಬನ್ನಿ ಅಂತಕ್ಕಂಥ ಒಂದು ಸೂಚನೆಯನ್ನು ಈಗಾಗಲೇ ನೀಡಲಾಗಿದೆ. ಕ್ಷೇತ್ರ ಯಾವುದು ಅಂತಕ್ಕಂಥದ್ರ ಬಗ್ಗೆ ಇನ್ನೂ ಚರ್ಚೆ ನಡೆದಿಲ್ಲ. ಆದರೆ ಚುನಾವಣೆ ಎದುರಿಸ್ಲಿಕ್ಕೆ ತಯಾರಾಗಿ ಅಂತಕ್ಕಂಥದ್ದನ್ನು ಕೆಲ ಸಚಿವರಿಗೆ ಹೇಳಲಾಗಿದೆ. BJP ಮತ್ತು RSSನ ಸಭೆಯ ನಂತರ ಈ ಸುದ್ದಿಗಳು ಹೆಚ್ಚು ಓಡಾಡ್ತಾ ಇವೆ. ಹೌ ಇಟ್ಸ್ ಗೋನ್ ವರ್ಕ್. ಆಮೇಲೆ ಈ ಬಾರಿ ಲೋಕಸಭೆಯಲ್ಲಿ BJPಗೆ ಹೆಚ್ಚಿನ ಸ್ಥಾನಗಳನ್ನು ತಂದುಕೊಡುವಲ್ಲಿ ಸಚಿವರಾಗಿ ಕೆಲಸ ಮಾಡಿದವರು ಕ್ಷೇತ್ರದಲ್ಲಿ ನಿಂತು ಆಯಾ ಅಕ್ಕಪಕ್ಕದ ಕ್ಷೇತ್ರಗಳ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ಬೋದು ಪ್ರಶಾಂತ್? ನೋಡಿ, ನನಗನ್ಸುತ್ತೆ ನರೇಂದ್ರ ಮೋದಿ ಹೆಸರು ಬಿಟ್ಟರೆ ಬೇರೆ ಯಾವುದೋ ಒಂದು ಹೆಸರು ಅಕ್ಕಪಕ್ಕದ ಕ್ಷೇತ್ರಗಳಲ್ಲಿ ಪ್ರಭಾವ ಬೀರುತ್ತೆ ಅಂತಕ್ಕಂಥದ್ದಲ್ಲ. ಆದರೆ ಒಂದು ಸ್ಟ್ರಾಟಜಿಯ ಭಾಗವಾಗಿ ನೋಡಿ, UPA ಸರ್ಕಾರದಲ್ಲೂ ಏನಾಯಿತು, ಚಿದಂಬರಂರಿಂದ ಹಿಡಿದು ಜಯರಾಮ್ ರಮೇಶ್ ಎಲ್ಲ ಪ್ರಮುಖ ಸಚಿವರು ರಾಜ್ಯಸಭೆಯಿಂದ ಆರಿಸಿ ಬಂದಿದ್ರು. ಲೋಕಸಭೆಯಿಂದ ಆರಿಸಿ ಬರತಕ್ಕಂಥವ್ರ ಕೇಂದ್ರ ಸಚಿವರ ಸಂಖ್ಯೆ ಕಡಿಮೆ ಇತ್ತು. ಹಾಗಾಗಿ 10 ವರ್ಷಗಳ ನಂತರ RSS ಮತ್ತು BJPಗೂ ಅನಿಸ್ತಾ ಇದೆ, ಬಹುತೇಕ ಏನು ಪ್ರಮುಖ ಸಚಿವರಿದ್ದಾರೆ ಅವರು ಲೋಕಸಭೆಯಿಂದ ಆರಿಸಿ ಬರಲಿ, ಜನರಿಂದ ನೇರವಾಗಿ ಆಯ್ಕೆಯಾಗಿ ಬಂದಾಗ ಅದರದ್ದೊಂದು ಪ್ರಭಾವ ಬೇರೆ ಇರುತ್ತೆ ಅಂತಕ್ಕಂಥದ್ದು ಒಂದು. ಇನ್ನೊಂದು, ಎಂದು ಈಗ ಮಧುರೈ ಕ್ಷೇತ್ರದಲ್ಲಿ, ಮಧುರೈಯಲ್ಲಿ BJP ಯಾವಾಗ ಗೆದ್ದಿದೆ, ಕನ್ಯಾಕುಮಾರಿಯಲ್ಲಿ ಗೆದ್ದಿದೆ, ಮಧುರೈಯಲ್ಲಿ ಗೆದ್ದಿಲ್ಲ. ಅದೇ ರೀತಿ ಈಗ ಅಮೃತ್ಸರ್ ಕ್ಷೇತ್ರ, ನವಜೋತ್ ಸಿಂಗ್ ಸಿದ್ದು ಹಿಂದೆ ಗೆಲ್ತಾ ಇದ್ದದ್ದು ಬಿಟ್ಟರೆ BJPಯಲ್ಲಿದ್ದಾಗ ಆ ಕ್ಷೇತ್ರ ಅರುಣ್ ಜೇಟ್ಲಿನೂ 2014ರಲ್ಲಿ ಗೆಲ್ಲಿಕ್ಕೆ ಆಗಲಿಲ್ಲ. ಕೇಂದ್ರ ಸಚಿವರಿಗೆ ಒಂದು ಅಡ್ವಾಂಟೇಜ್ ಏನಿರುತ್ತೆ ಅಂದರೆ ಅವರ ಹೆಸರುಗಳು ಸತತವಾಗಿ ಪಬ್ಲಿಕ್ ಡೊಮೇನ್ನಲ್ಲಿ ಓಡಾಡ್ತಾ ಇರ್ತವೆ, ಆಂಟಿ ಇನ್ಕಂಬನ್ಸಿನೂ ಇರುತ್ತೆ, ಹೆಸರು ಇರುತ್ತೆ. ಆದರೆ ಒಂದು ಅಡ್ವಾಂಟೇಜನ್ನು ತೆಗೆದುಕೊಂಡು ಗೆಲ್ಲದೇ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಅವರನ್ನು ಕಳಿಸೋದ್ರಿಂದ ಒಂದು ಅಲ್ಲಿ ಕ್ಯಾಂಡಿಡೇಟು ದೊರಕ್ತಾರೆ, ರಿಸೋರ್ಸಸ್ಸು ಈ ಕೇಂದ್ರ ಸಚಿವರ ಬಳಿ ಇರುತ್ತೆ. ಒಂದು ಪ್ರಯೋಗ ಮಾಡಿ ಒಂದು 5ರಿಂದ 6 ಸೀಟ್ ಗೆದ್ದರೂ ಕೂಡ ಅಷ್ಟರ ಮಟ್ಟಿಗೆ ಪ್ಲಸ್ ಆಗುತ್ತೆ ಅಂತಕ್ಕಂಥದ್ದು ಲೆಕ್ಕಾಚಾರ ಅಂತ ನನಗನ್ಸುತ್ತೆ. ಅದರ್ವೈಸ್ ಈಗ ಜೈಶಂಕರ್ ತಮಿಳ್ನಾಡು, ಅವರು ಈಸ್ ಫ್ರಮ್ ಆ್ಯಕ್ಚುಲಿ ತಮಿಳ್ನಾಡಿನಲ್ಲೇ ಚುನಾವಣೆ ನಿಲ್ಲಿ ಅಂತಕ್ಕಂಥದ್ದನ್ನು ಹೇಳಬಹುದು. ಆ ಕಾರಣದಿಂದ ಈ ಚರ್ಚೆಗಳು ನಡೀತಾವೆ. ಈಗ ಪಿಯೂಷ್ ಗೋಯಲ್ ಶಿವಸೇನೆ ಸಂಸದರು ಗೆದ್ದಿರ್ತಕ್ಕಂಥ ಕ್ಷೇತ್ರಗಳಿಗೆ ಹೋಗಿ ಮಹಾರಾಷ್ಟ್ರದಲ್ಲಿ ನೀವು ಸ್ಪರ್ಧೆ ಮಾಡಿ ಅಂತಕ್ಕಂಥದ್ದನ್ನು ಪಿಯೂಷ್ ಗೋಯಲ್ಗೂ ಕೂಡ ಹೇಳ್ಬೋದು. ಬಿಕಾಸ್ ಅವ್ರ ತಂದೆ ವೇದ ಪ್ರಕಾಶ್ ಗೋಯಲ್ ಮಹಾರಾಷ್ಟ್ರದವರು. ಒಂದು ಚರ್ಚೆ ನಿಶ್ಚಿತವಾಗಿ ಈ ಪ್ರಕಾರವಾಗಿ ನಡೀತಾ ಇದೆ, ಹೆಚ್ಚು ಜನ ಲೋಕಸಭೆಯ ಮಾರ್ಗವಾಗಿ ಬರಲಿ ಅಂತ. ಲೋಕಸಭೆ ಚುನಾವಣೆಯಲ್ಲಿ ಆಪರೇಷನ್ ಶುರುವಾಯ್ತಾ? ರಿವರ್ಸ್ ಆಪರೇಷನ್ಗೆ ಕಾಂಗ್ರೆಸ್ ಮುಂದಾಗಿದೆಯಾ ಅನ್ನೋದು ಪ್ರಶ್ನೆ ರಾಜ್ಯ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡ್ತಾ ಇದೆ. ಮತ್ತೆ ಕಾಂಗ್ರೆಸ್ನತ್ತ ಬಾಂಬೆ ಫ್ರೆಂಡ್ಸ್ ಮುಖ ಮಾಡ್ತಾರಾ? ಬಿಜೆಪಿ ಶಾಸಕರ ಘರ್ ವಾಪಸಿ ಶುರುವಾಗುತ್ತಾ? ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರೋದಕ್ಕೆ ಮಿತ್ರ ಮಂಡಳಿ ರೆಡಿಯಾಗಿದೆಯಾ? ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ ಪ್ರಕಾರ 5-6 ಬಿಜೆಪಿ ಶಾಸಕರು ಕಾಂಗ್ರೆಸ್ ಸೇರೋ ಸಾಧ್ಯತೆ ಇದೆಯಂತೆ. ರಾಜ್ಯ ಕಾಂಗ್ರೆಸ್ ನಾಯಕರ ಜೊತೆ ಮಾತುಕತೆ ನಡೆದಿದೆಯಾ? 5-6 ಶಾಸಕರು ಹಂತ ಹಂತವಾಗಿ ಕಾಂಗ್ರೆಸ್ ಸೇರೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಲೋಕಸಭೆ ಚುನಾವಣೆಗೆ ಅನುಕೂಲ ಮಾಡಿಕೊಳ್ಳೋದಕ್ಕೆ ರಣತಂತ್ರ ರೂಪಿಸಲಾಗ್ತಾ ಇದೆ. ಶಾಸಕರ ಘರ್ ವಾಪಸಿಗೆ ಒಂದು ಪ್ರಶ್ನೆ ಕಾಡ್ತಾ ಇದೆ. ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಒಪ್ತಾರ? ಪ್ರಳಯ ಆದ್ರೂ ಕೂಡ ವಾಪಸ್ ಸೇರಿಸಿಕೊಳ್ಳಲ್ಲ ಅಂತ ಸಿದ್ದು ಹೇಳಿದ್ರು. ಶಾಸಕರನ್ನ ಸೇರಿಸಿಕೊಳ್ಳುವ ವಿಚಾರದಲ್ಲಿ DKಶಿ ನಿಲುವು ಬೇರೆ ಇತ್ತು. ಆಗ ಈ ಇಬ್ಬರೂ ನಾಯಕರು ಘರ್ ವಾಪಸಿ ಬಗ್ಗೆ ಆಗ ಏನೇನು ಹೇಳಿಕೆ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ನೋಡ್ಕೊಂಡ್ ಬನ್ನಿ. ಬಿಜೆಪಿಯವರ ಆಮಿಷಗಳಿಗೆ ಒಳಗಾಗಿ ಆ ಕಡೆ ಹೋಗಿದ್ದಾರೆ. ನಮಗ್ ಗೊತ್ತಿಲ್ಲ, ಹೋದವ್ರನ್ನ ವಾಪಸ್ ತಗೋತೀರ ಅಷ್ಟೇ. ಹೋದವ್ರನ್ನ ವಾಪಸ್ ತಗೋತೀರ, ಅವ್ರ ಆಮಿಷ ಕೊಟ್ರೋ ಕೊಡ್ಲಿಲ್ಲ ನಾನೇ ಕಾಮತ್ ಹೇಳಿ. ಏನ್ ಇಡೀ ಜಗತ್ತಿಗೆ ಗೊತ್ತು, ಅದೇನ ಹೇಳ್ಬೇಕಾ? ನೀವ್ ಹೇಳಕ್ಕಾಗಲ್ಲ, ಆ ಸ್ಥಾನದಲ್ಲಿ ಕೂತ್ಕೊಂಡು ಹೇಳಕ್ಕಾಗಲ್ಲ, ನಾವ್ ಹೇಳ್ಬೇಕಾಗತ್ತೆ, ಸತ್ಯ ಹೇಳ್ಬೇಕಲ್ಲ. ತಗೊಳ್ಳೋದಿಲ್ಲ ಅಲ್ವಾ? ಅದರಿಂದ ಇಡೀ ಜಗತ್ತಿಗೆ ಗೊತ್ತಿದೆ ಯಾರ್ಯಾರು ನಮ್ಮ ಪಕ್ಷ ಬಿಟ್ಟು ದ್ರೋಹ ಮಾಡಿ ಹೋಗಿದ್ದಾರೆ. ಜಗತ್ತೇ ಪ್ರಳಯ ಆದ್ರೂ ಕೂಡ ಅವ್ರನ್ನ ವಾಪಸ್ ತಗೊಳ್ಳಲ್ಲ. ವಾಪಸ್ ಬಂದ್ರೆ ಅಡ್ಮಿಟ್ ಮಾಡಲ್ಲ, ಅವರು ತ್ರಿಶಂಕು ಸ್ವರ್ಗ ಆಗ್ತದೆ ಅವರಿಗೆ. ಯಾಕಂದ್ರೆ ಅಲ್ಲೂ ಇರಕ್ಕಾಗಲ್ಲ, ಅವರು
ಯಾಕಂದ್ರೆ ಬಹಳ ಜನ ಕಾಂಗ್ರೆಸ್ ಪಾರ್ಟಿ ಫಸ್ಟು ನಮಗೆ ಪಾರ್ಲಿಮೆಂಟ್ ಎಲೆಕ್ಷನ್ ನಾವು ಹೇಳಿದ್ದೀವಿ, ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ದೀವಿ, ಲೋಕಲಲ್ಲಿ ಕೆಲವು ಅಂಡರ್ಸ್ಟ್ಯಾಂಡಿಂಗ್ಸ್ನ ಕೆಲವು ಸಂದರ್ಭದಲ್ಲಿ ನೀವು ಗಾಬರಿ ಮಾಡ್ಕೋಬೇಡಿ, ದ್ವೇಷ ಸಾಧನೆ ಮಾಡ್ಕೋಬೇಡಿ, ಜನರನ್ನ ಕಾರ್ಯಕರ್ತರನ್ನ ವೋಟ್ ಶೇರ್ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೀವಿ. ಅಲ್ಲೂ ಅವರ ಲೋಕಲ್ ಅನುಕೂಲವಾಗಿ ಏನೇನು ಮಾಡ್ಕೊಳ್ತಾರೋ ನಮ್ಮ ಲೋಕಲ್ ಲೀಡರ್ಸ್ಗೆ ಬಿಟ್ಟಿದ್ದೀವಿ. ಪಾರ್ಟಿ ನಮಗೆ ಕೆಲವು ಸಂದರ್ಭದಲ್ಲಿ ನಮ್ಮದು ಎಕ್ಸಿಸ್ಟೆನ್ಸ್ ಇರುವುದಿಲ್ಲ, ಅಂಥ ಸಂದರ್ಭದಲ್ಲಿ ನಾವು ನಮ್ಮ ಪಾರ್ಟಿ ಶಕ್ತಿನ ನಾವು ಮಾಡ್ಕೊಳ್ಬೇಕು. ಜೊತೆಗೆ ಭಾಳ ಜನ ಕಾರ್ಯಕರ್ತರು, ದೊಡ್ಡ ಲೀಡರ್ಗಳು ಬೇಡ, ಕಾರ್ಯಕರ್ತರೆಲ್ಲ ಭಾಳ ಜನ ನಮ್ಮ ಪಾರ್ಟಿ ಸೇರೋಕ್ಕೆ ಮುಂದೆ ಬಂದಿದ್ದಾರೆ. ಸೊ ಅಂಥ ಸಂದರ್ಭದಲ್ಲಿ ನಮ್ಮ ಪಕ್ಷಕ್ಕೆ ಏನು ಒಳ್ಳೇದಾಗ್ತದೆ ಆ ಕೆಲಸ ನಾವು ಬರ್ಬೋದು. ಅವರಿಗೆ ಬಿ ಜೆ ಪಿನಲ್ಲಿ ತುಂಬ ಬೇಸರ ಆಗಿ ಅವರು ನಮ್ಮನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅಂತ ಹೇಳಿ ಬರೋರಿದ್ದರೆ ನಾವು ಅದನ್ನು ನಮ್ಮ ಅಧ್ಯಕ್ಷರಿಗಾಗಲೇ ಹೇಳಿದ್ದಾರೆ, ಪರಿಶೀಲನೆ ಮಾಡಿ ನಾವು ತೊಗೊಳ್ತೀವಿ ಅಂತೇಳಿ. ಕಾಂಗ್ರೆಸ್ಸಿನ ಐಡಿಯಾಲಜಿ ಮೇಲೆ ನಂಬಿಕೆ ಇದ್ದು, ಕಾಂಗ್ರೆಸ್ಸಿನ ಮೇಲೆ ನಂಬಿಕೆ ಇದ್ದು, ಕಾಂಗ್ರೆಸ್ ಲೀಡರ್ಶಿಪ್ ಮೇಲೆ ನಂಬಿಕೆ ಇದ್ದು ಬರೋರಾದರೆ ಕೆಲಸ ಮಾಡ್ತೀವಿ ಕಾಂಗ್ರೆಸ್ಸಿಗೆ ಅಂತಂದರೆ ತಪ್ಪೇನು. ಬಿಟ್ಟು ಹೋಗಿ ವಾಪಸ್ ಬರೋರ್ಗು ಭಾಳ ಜನ ಆ ರೀತಿ ಆಗಿದ್ದಾರೆ, ಹಿಂದೆ ಕೂಡ ಆಗಿದ್ದಾರೆ, ಈಗಲೂ ರಿಯಲೈಸ್ ಮಾಡ್ಕೊಳ್ತಾರೆ ತಪ್ಪು ಮಾಡಿದ್ವಿ ನಾವು ಅಂತಂದಾಗ ನಾವು ಅವಾಗ ಅವರಿಗೆ ಫಸ್ಟ್ ಬೆಂಚ್ ಸಿಗಲ್ಲಲ್ಲ, ಫಸ್ಟ್ ಬೆಂಚಿಗೆ ಸ್ವಲ್ಪ ನಿಧಾನ ಆಗುತ್ತೆ. ಆಗ ಮತ್ತು ಈಗಿನ ಹೇಳಿಕೆಗಳನ್ನು ನೀವು ನೋಡಿದ್ರಿ ಪ್ರಶಾಂತ್. ರಾಜಕೀಯದಲ್ಲಿ ಯಾವುದೂ ಶಾಶ್ವತ ಅಲ್ಲ ಅನ್ನೋದು ಪ್ರತಿ ಬಾರಿಯೂ ಕೂಡ ಸಾಬೀತಾಗ್ತಾನೆ ಇರುತ್ತೆ. ಈಗ ಘರ್ವಾಪ್ಸಿ ಬಗ್ಗೆ ಬಹಳ ಒಲವು ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲ ಕಾಂಗ್ರೆಸ್ ನಾಯಕರು ಕೂಡ. ಸಿದ್ದರಾಮಯ್ಯ ಅವರು ಒಪ್ಕೊಳ್ತಾರ ಅನ್ನೋದು ಪ್ರಶ್ನೆ. ಒಪ್ಪಿದ್ರು ಯಾರ್ಯಾರು ವಾಪಸಿಗೆ ಒಪ್ತಾರೆ? ಭವನ, ಈಗ 4 ವರ್ಷದ ಹಿಂದಿನ ಹೇಳಿಕೆ ಅದು 4 ವರ್ಷದ ಹಿಂದಿನ ರಾಜಕಾರಣಕ್ಕೆ ಸಂಬಂಧಪಟ್ಟದ್ದು. ಅದು ಇವತ್ತಿನ ರಾಜಕಾರಣದಲ್ಲಿ ವೆದರ್ ಇಟ್ ವಿಲ್ ಹೋಲ್ಡ್ ಗುಡ್ ವಿ ಡೋಂಟ್ ನೋ. ನೋಡಿ, ರಾಜಕಾರಣ ಯಾವತ್ತಿಗೂ ಕೂಡ ಆಗಿನ ಕಾಲದ ಅಗತ್ಯತೆಗೆ ಡಿಮಾಂಡ್ ಸಪ್ಲೈ ಇರುತ್ತೆ ಮಾರ್ಕೆಟ್ನಲ್ಲಿ. ಡಿಮಾಂಡ್ ಕ್ರಿಯೇಟ್ ಆದರೆ ಸಪ್ಲೈ ಇರುತ್ತೆ, ಸಪ್ಲೈ ಜಾಸ್ತಿ ಆದರೆ ಡಿಮಾಂಡ್ ಕಡಿಮೆ ಆಗುತ್ತೆ. ಆ ಪ್ರಕಾರವಾಗಿ ರಾಜಕಾರಣದಲ್ಲೂ ಕೂಡ ಕಾಲದ ಅವಶ್ಯಕತೆ ಏನು ಅಂತಕ್ಕಂಥದ್ದು. ವಿಧಾನಸಭೆಯ ಸ್ಟ್ರೆಂತನ್ನು ತೆಗೆದುಕೊಂಡಿದ್ರೆ ಸರ್ಕಾರದ ಸ್ಥಿರತೆ, ಸರ್ಕಾರದ ಅದರ ಮೇಲೆ ಯಾವುದೇ ರೀತಿಯ ಪರಿಣಾಮ ಏನು ಹೊಸ ಶಾಸಕರು ಬೇಕಾಗಿಲ್ಲ. ಕಾಂಗ್ರೆಸ್ ಬಳಿಯೇ ಒಂದು ರೀತಿಯಾಗಿ ಸಮೃದ್ಧಿ ಇದೆ. 135+1 ದರ್ಶನ್ ಪುಟ್ಟಣ್ಣಯ್ಯ, 136 ಶಾಸಕರಿದ್ದಾರೆ. ಹೀಗಾಗಿ ಕಾಂಗ್ರೆಸ್ಗೇನು ಶಾಸಕರ ಅವಶ್ಯಕತೆ ವಿಧಾನಸಭೆಯ ದೃಷ್ಟಿಯಿಂದ ಬೇಕಾಗಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ಲೋಕಸಭಾ ಚುನಾವಣೆ ಗೆಲ್ಲಬೇಕು, ಮಿಷನ್ 20 ಅಂತಕ್ಕಂಥದ್ದನ್ನು ಈಗಾಗಲೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ. 20 ಸೀಟಾದರೂ ಗೆಲ್ಲಿಸಲೇಬೇಕು ಅಂತಕ್ಕಂಥದ್ದು. 20 ಸೀಟ್ ಗೆಲ್ಲಿಸಬೇಕಾದ್ರೆ ಕೆಲ ಶಾಸಕರನ್ನು ಸೆಳೆದುಕೊಂಡು ಬರಬೇಕು ಅನ್ನುವ ಪ್ರಯತ್ನ ಡಿ ಕೆ ಶಿವಕುಮಾರ್ ಅವರಿಗೆ ತುಂಬ ಆಸಕ್ತಿ ಇದ್ದ ಕಾಣ್ತಾ ಇದೆ. ಅಂದರೆ ಬೆಂಗಳೂರು ನಗರದಲ್ಲಿ ಅವ್ರಿಗೇನು ಬೆಂಗಳೂರು ಉಸ್ತುವಾರಿಯನ್ನು ಕೊಡಲಾಗಿದೆ, ಬೆಂಗಳೂರು ನಗರದಲ್ಲಿ ಒಂದು 2-3 ಶಾಸಕರನ್ನು, ಅದರಲ್ಲಿ ಗೋಪಾಲಯ್ಯ ಮಹಾಲಕ್ಷ್ಮಿ ಲೇಔಟ್ನ ಶಾಸಕ JDSನಿಂದ BJPಗೆ ಬಂದರು, ಈಗ ಅವರನ್ನು ಸೆಳೆದ್ರೆ ಲಾಭ ಆಗ್ಬೋದು ಅಂತಕ್ಕಂಥದ್ದು. ಭೈರತಿ ಬಸವರಾಜ್ KR ಪುರಂನಲ್ಲಿ ಕಾಂಗ್ರೆಸ್ನ ಶಾಸಕರಾಗಿದ್ದರು, 2 ಟರ್ಮ್ BJPಗೆ ಹೋದರು, ಮಂತ್ರಿ ಆದರು, ಈಗ ಅವರನ್ನು ವಾಪಸ್ ಕರ್ಕೊಂಡು ಬರಬೇಕು ಅಂತಕ್ಕಂಥ ಗಾಳವನ್ನು ಡಿ ಕೆ ಶಿವಕುಮಾರ್ ಹಾಕ್ತಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಡಿ ಕೆ ಶಿವಕುಮಾರ್ ಜೊತೆ ಅತ್ಯಂತ ಹೆಚ್ಚು ಪರಮಾಪ್ತ ಸಂಬಂಧವನ್ನು ಹೊಂದಿರೋರು ಎಸ್ ಟಿ ಸೋಮಶೇಖರ್. ಕೆಲ ದಿನಗಳ ಹಿಂದೆ ಡಿ ಕೆ ಶಿವಕುಮಾರನ್ನು ಹಾಡಿ ಹೊಗಳಿದ್ರು ಒಂದು ಕಾರ್ಯಕ್ರಮದಲ್ಲಿ. ಆ ಕಾರಣದಿಂದ ಕೂಡ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತಕ್ಕಂಥ ಸುದ್ದಿಗಳಿಗೆ ಒಂದು ಬಲ ಸಿಕ್ಕಿದೆ. ನೋಡಿ, ಈ ಸುದ್ದಿ ಬಂದು 24 ಗಂಟೆ ಆಯಿತು. ಹೌದು, ಮುನಿರತ್ನ ಹೊರಗಡೆ ಬಂದು ಹೇಳಿಬಿಟ್ರು, ಇಲ್ಲ ನಾನು ಹೋಗೋಲ್ಲ, ಏನೇ ಆದರೂ ಹೋಗೋಲ್ಲ, ಜೈಲಿಗೆ ಹಾಕಿ ನಾನು ಹೋಗೋಲ್ಲ ಅಂತಕ್ಕಂಥದ್ದು. ಎಸ್ ಟಿ ಸೋಮಶೇಖರ್ 24 ಗಂಟೆಯಿಂದ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿಲ್ಲ. ಮೇ ಬಿ ಟೆಸ್ಟಿಂಗ್ ಆಫ್ ದ ವಾಟರ್ಸ್ ಇರ್ಬೋದು, ಏನು ಪಬ್ಲಿಕ್ ರಿಯಾಕ್ಷನ್ ಬರುತ್ತೆ ಅಂತಕ್ಕಂಥದ್ದು ನೋಡಿಕೊಂಡು. ಹೀಗಾಗಿ ಡಿ ಕೆ ಶಿವಕುಮಾರ್ ಮನಸ್ಸಿನಲ್ಲಿ ಸ್ಪಷ್ಟವಾಗಿದೆ, ಇಲ್ಲ ನಾವು ಒಂದು 2-3 ಜನರನ್ನು ತರಬೇಕು, ರಾಷ್ಟ್ರ ರಾಜಕಾರಣದಲ್ಲಿ ಸುದ್ದಿ ಆಗುತ್ತೆ, BJPಯಿಂದ ಒಂದು ರಿವರ್ಸ್ ಮೊಬಿಲೈಸೇಷನ್ ಮಾಡುವ BJPಗೆ ಏನು ಶಕ್ತಿ ಇತ್ತೋ ಆ ಶಕ್ತಿ ನಮಗೂ ಇದೆ, ಅದನ್ನು ತೋರಿಸ್ಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಮನಸ್ಸಿನಲ್ಲಿ ತುಂಬ ಇದ್ದಂಗಿದೆ. ಸಿದ್ದರಾಮಯ್ಯ ಒಪ್ತಾರ, ಯಾಕಂದರೆ ಅವರು ಸರ್ಕಾರದ ನಾಳೆ ಬೈ ಎಲೆಕ್ಷನ್ಸ್ ನಡಿಬೇಕಾಗತ್ತೆ. ಬೈ ಎಲೆಕ್ಷನ್ಸ್ ನಡೆದು ಅದರ ಒಂದು ಪೊಲಿಟಿಕಲ್ ರಿಸ್ಕ್ ಕೂಡ ಇರುತ್ತೆ. ಯಶವಂತಪುರ ಕ್ಷೇತ್ರದಲ್ಲಿ, ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ, KR ಪುರಂ ಕ್ಷೇತ್ರದಲ್ಲಿ, ಯಲ್ಲಾಪುರದಲ್ಲಿ ಈ 4 ಜನರ ಬಗ್ಗೆ BJP ಅವ್ರಿಗೂ ಗುಮಾನಿ ಇದೆ, ಕಾಂಗ್ರೆಸ್ನವ್ರಿಗೂ ಉತ್ಸಾಹ ಇದೆ. ಆ ಕಾರಣದಿಂದ ಈ 4ರನ್ನು ಎಳೆದುಕೊಂಡು ಬರಬೇಕು ಅಂತಕ್ಕಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡಿದ್ರು. ನೋಡಿ, ಫಾರ್ ಎ ಚೇಂಜ್
ಭಾವನಾ. ಕಾಂಗ್ರೆಸ್ನಲ್ಲಿ ಯಾವತ್ತಿಗೂ ಹೆಂಗಿರ್ತಿತ್ತು, ಸಂಘಟನೆ ಸರ್ಕಾರ ಬಂದ ತಕ್ಷಣ ಸಂಘಟನೆ ಕೆಲಸ ಸ್ಟಾಪ್ ಆಗ್ತಾ ಇತ್ತು. ಆದರೆ ಡಿ ಕೆ ಶಿವಕುಮಾರ್ ಇಸ್ ಅ ಸ್ಟ್ರಾಟಜಿಸ್ಟ್. ಕರೆಕ್ಟ್. ಅವರು ಸರ್ಕಾರ ಬಂದ ಮೇಲೆ ಸರ್ಕಾರದ ಜೊತೆಗೆ ಸಂಘಟನೆಯನ್ನು ಕೂಡ ಬಲಪಡಿಸ್ತಕ್ಕಂಥ ವಿಪರೀತ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಕಾರಣ ಲೋಕಸಭಾ ಚುನಾವಣೆ. ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸೀಟ್ ಗೆಲ್ಲಬೇಕು ಅನ್ನುವ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಒಂದು ಕಡೆ BJPಯಿಂದ ಸೆಳೆದುಕೊಂಡು ಬರೋದು, ಇನ್ನೊಂದು JDSನಿಂದ ಸೆಳೆದುಕೊಂಡು ಬರ್ತಕ್ಕಂಥ ಪ್ರಯತ್ನವನ್ನು ಸತತವಾಗಿ ಮಾಡ್ತಿದ್ದಾರೆ. ಎಷ್ಟು ಜನ ಬರ್ತಾರೆ, ಅಂತಿಮವಾಗಿ ಏನಾಗುತ್ತೆ, ಇದು ಮುಂದಿನ ಪ್ರಶ್ನೆ. ಆದರೆ BJP ಮತ್ತು JDS ಅನ್ನು ಒಂದು ರೀತಿ ಟೆಂಟರ್ ಹುಕ್ಸ್ನಲ್ಲಿ ಇಡ್ತಕ್ಕಂಥ ಒಂದು ಪ್ರಯತ್ನ ಡಿ ಕೆ ಶಿವಕುಮಾರ್ ಕಡೆಯಿಂದ ನಡೀತಾ ಇದೆ. ದಟ್ಸ್ ನಾಟ್ ರಾಂಗ್ ಇನ್ ಪಾಲಿಟಿಕ್ಸ್. ಪಾಲಿಟಿಕ್ಸ್ ಇರೋದೇ ನಿಮ್ಮ ವಿರೋಧಿಗಳನ್ನು ಸತತವಾಗಿ ಒಂದು ರೀತಿ ಚೆಕ್ಕಲ್ಲಿ ಇಡಬೇಕು ಅಂತಕ್ಕಂಥದ್ದು. ಆ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ. ಎಷ್ಟರ ಮಟ್ಟಿಗೆ ಇದಕ್ಕೆ ಸಿದ್ದರಾಮಯ್ಯ ಒಪ್ತಾರೆ ಅನ್ನೋದು ಹೈಕಮಾಂಡ್ನ ಅಂಬೋಣ ಏನು ಅನ್ನೋದರ ಮೇಲೆ ನಿರ್ಭರವಾಗಿದೆ. ಕಾಂಗ್ರೆಸ್ ಘರ್ವಾಪ್ಸಿ ಚರ್ಚೆ ಬಹಳ ಜೋರಾಗಿ ನಡೀತಾ ಇದೆ. ಈಗಾಗಲೇ ಈ ಹಿಂದಿನ ಸೆಗ್ಮೆಂಟಲ್ಲೂ ನಾವು ಮಾತಾಡ್ತಾ ಇದ್ವಿ. ಆದರೆ ಕೆಲ BJP ಶಾಸಕರ ನಡೆ ಬಹಳ ಅನುಮಾನ ಹುಟ್ಟಿಸ್ತಾ ಇದೆ. ಬೆಂಗಳೂರಿನಲ್ಲಿ ಕೆಲ ಶಾಸಕರು ಹೋಗೇ ಬಿಡ್ತಾರಾ ಅನ್ನೋ ಪ್ರಶ್ನೆ ಹುಟ್ಟೋದಕ್ಕೆ ಅವರ ಮೌನ ಸಾಕ್ಷಿ ಆಗ್ತಾ ಇದೆ. ಕೆಲ ಶಾಸಕರ ಇತ್ತೀಚೆಗಿನ ನಡವಳಿಕೆನೂ ಕೂಡ ಪಕ್ಷದೊಳಗೆ ಚರ್ಚೆ ಆಗ್ತಾ ಇದೆ. ಬೆಂಕಿ ಇಲ್ಲದೆ ಹೊಗೆ ಬರುತ್ತಾ ಅಂತ ಕೇಸರಿ ಪಡೆ ಚರ್ಚೆ ಮಾಡ್ತಾ ಇದೆ. ಕೆಲ ಘರ್ವಾಪ್ಸಿ ಮನಸ್ಸು ಮಾಡಿರೋದು ನಿಜಾನ ಕೆಲವರು. ಅದರಲ್ಲಿ ಪ್ರಮುಖವಾದಂಥ ಪ್ರಶ್ನೆ, ಮಾಜಿ ಸಚಿವರಾದ SD ಸೋಮಶೇಖರ್ ಮತ್ತೆ ಕಾಂಗ್ರೆಸ್ ಕಡೆ ಅವರು ಮುಖ ಮಾಡ್ತಾ ಇದ್ದಾರಾ ಅನ್ನೋದು ಪ್ರಶ್ನೆ. ಪ್ರಶಾಂತ್, ಹಿಂದಿನ ಸೆಗ್ಮೆಂಟ್ನಲ್ಲೂ ನೀವು ಹೇಳ್ತಾ ಇದ್ರಿ, ಮುನಿರತ್ನ ಅವರು ಹೊರಗೆ ಬಂದು ಹೇಳಿಕೆ ಕೊಟ್ಬಿಟ್ರು, SD ಸೋಮಶೇಖರ್ ಅವರ ನಡವಳಿಕೆ ಕೆಲವೊಂದು ಅನುಮಾನಗಳನ್ನು ಉಂಟು ಮಾಡ್ತಾ ಇದೆ ಅಂತ. ಇದರ ಜೊತೆಗೆ ನನ್ನ ಇನ್ನೊಂದು ಪ್ರಶ್ನೆನೂ ಆ್ಯಡ್ ಮಾಡಿಬಿಡ್ತೀನಿ. ಈಗ ಘರ್ವಾಪ್ಸಿಗೆ ಹೋಗೋ ಮನಸ್ಸು ಮಾಡಿರೋರಿಗೆ ಸಿಗೋದೇನು ಅಂತ ನೋಡಿ. ರಾಜಕಾರಣಿಗಳಿಗೆ ಕುರ್ಚಿ ಮತ್ತು ಅಧಿಕಾರ ಬಹಳ ಮುಖ್ಯ ಆಗಿರುತ್ತೆ. ಯಾವುದೇ ಪಕ್ಷದ ರಾಜಕಾರಣಿ ಇರಲಿ. ಪುರಂದರದಾಸರು ಹೇಳಿದ್ದನ್ನು ನಾನು ಆಗಲೇ ಹೇಳ್ತಾ ಇದ್ದೆ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ನಾವೆಲ್ಲರೂ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎಲ್ಲವನ್ನ ಮಾಡ್ತೀವಿ. ರಾಜಕಾರಣಿಗಳು ಕುರ್ಚಿಗಾಗಿ ಮಾಡ್ತಾರೆ. ಕುರ್ಚಿ ಅಂದರೆ ಏನು, ಇಲ್ಲಿ ಏನೀಗ ಇಲ್ಲಿ ಕುರ್ಚಿ ಇದ್ದೇ ಇದೆ, ಇನ್ನೊಂದು ಕಡೆ ಯಾಕೆ ಹೋಗ್ತಾರೆ, ಹೆಚ್ಚು ಅಧಿಕಾರ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ನೋಡಿ, ಈಗ SD ಸೋಮಶೇಖರ್ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಮೊದಲಿಂದಲೂ ಕೂಡ, ಅಂದರೆ ಅವರು ಕಾಂಗ್ರೆಸ್ನಿಂದ BJPಗೆ ಬಂದ ನಂತರವೂ ಕೂಡ ಒಳ್ಳೆಯ ಸಂಬಂಧಗಳಿದ್ವು. SD ಸೋಮಶೇಖರ್ ವಿರುದ್ಧ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರನ್ನ ಕೊಟ್ಟಿತ್ತು, ಅವ್ರದ್ದೇ ಮಿತ್ರ ಬಾಲರಾಜ್ ಗೌಡರು. ಫೈಟ್ ಕಾಂಗ್ರೆಸ್ ಜೊತೆ ಇರಲೇ ಇಲ್ಲ, ಅವ್ರ ಫೈಟ್ ಇದ್ದದ್ದು JDS ಜೊತೆ. ದೇವರಾಯಗೌಡರ ಜೊತೆ SD ಸೋಮಶೇಖರ್ ಅವರ ಫೈಟ್ ನಡೀತು. SD ಸೋಮಶೇಖರ್ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಸಂಬಂಧಗಳು ಯಾವತ್ತಿಗೂ ಅನ್ಯೋನ್ಯವಾಗಿವೆ. ಆ ಕಾರಣದಿಂದ ಈಗ ಚುನಾವಣೆ ನಡೆದ ನಂತರ, ಫಲಿತಾಂಶ ಬಂದ ನಂತರ ಡಿ ಕೆ ಶಿವಕುಮಾರ್ ಯಶವಂತಪುರದ ಕೆಂಪೇಗೌಡ ಲೇಔಟ್ಗೆ ಹೋದಾಗ SD ಸೋಮಶೇಖರ್ ಜೊತೆಗೆ ಹೋಗ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ SD ಸೋಮಶೇಖರ್ ಡಿ ಕೆ ಶಿವಕುಮಾರನ್ನು ಹೊಗಳುತ್ತಾರೆ. ರಾಜಕೀಯ ವಲಯದಿಂದ ಬರ್ತಾ ಇರುವ ಸುದ್ದಿಗಳ ಪ್ರಕಾರ SD ಸೋಮಶೇಖರ್ ಇದನ್ನು ಕನ್ಫರ್ಮ್ ಮಾಡಿಲ್ಲ. ಡಿ ಕೆ ಶಿವಕುಮಾರ್ ಒಂದು ಆಫರನ್ನು SD ಸೋಮಶೇಖರ್ಗೆ ಇಟ್ಟಿದ್ದಾರೆ, ನಿಮಗೆ ನಾವು ಲೋಕಸಭೆ ಟಿಕೆಟ್ ಕೊಡ್ತೀವಿ, ನಂತರ ಮಗನನ್ನು ನಿಂತು ಗೆಲ್ಸ್ಕೊಂಡು ಬರೋಣ, ಅಟ್ ಎ ಟೈಮ್ ನೀವು ರಾಜೀನಾಮೆಯನ್ನು ಕೊಡಿ, ಆಗ ಲೋಕಸಭೆ ಮತ್ತು ವಿಧಾನಸಭೆಯ ಚುನಾವಣೆಗಳು ಒಟ್ಟೊಟ್ಟಿಗೆ ನಡೀತವೆ, ಲಾಭ ಆಗತ್ತೆ ಅಂತಕ್ಕಂಥ ಒಂದು ಆಫರನ್ನು ನೀಡಿದ್ದಾರೆ. ಚರ್ಚೆ ಇದೆ ಪಾಲಿಟಿಕ್ಸ್ನಲ್ಲಿ, ಹೀಗೆ ಚರ್ಚೆಗಳು ಮೊದಲು ಶುರು ಆಗ್ತವೆ, ಆಮೇಲೆ ನಿರ್ಣಯಗಳನ್ನು ತೆಗೆದುಕೊಳ್ಳಾಗತ್ತೆ. ಆದರೆ SD ಸೋಮಶೇಖರ್ 24 ಗಂಟೆಯಿಂದ ನಿನ್ನೆ ನಮ್ಮ ಇಡೀ ಪತ್ರಕರ್ತರ ತಂಡ ಅವರನ್ನು ಮಾತನಾಡಿಸ್ಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದಾಗ ಅವರು ಎಲ್ಲೂ ಕೂಡ ಈ ವಿಷಯದ ಬಗ್ಗೆ ಎಲ್ಲೂ ಬಹಿರಂಗವಾಗಿ ಚರ್ಚೆ ಮಾಡಿಲ್ಲ. ಈಗ SD ಸೋಮಶೇಖರ್ ಕಾಂಗ್ರೆಸ್ಗೆ ಹೋಗ್ತಾರಾ ಅಂತಕ್ಕಂಥ ಸುದ್ದಿಗಳಿವೆ. ಆದರೆ ಮತ್ತೊಂದು ವಿಧಾನಸಭಾ ಚುನಾವಣೆಯನ್ನು ಎದುರಿಸ್ಲಿಕ್ಕೆ ತಯಾರಾಗಿದ್ದಾರೆ. ನನಗಿರ್ತಕ್ಕಂಥ ಒಂದು ಬ್ಯಾರಿಯರ್ ಅನಿಸೋದು, ವಿಧಾನಸಭಾ ಚುನಾವಣೆಯನ್ನು ಉಪಚುನಾವಣೆಯನ್ನು ಎದುರಿಸ್ಬೇಕು. ಹೋಗಿ ಉಪಚುನಾವಣೆ ಎದುರಿಸಿ ಅಲ್ಲಿ ಏನು ಸಿಗುತ್ತೆ ಅನ್ನೋದು ಕೂಡ ಪ್ರಶ್ನೆ. ಕರೆಕ್ಟ್. ಅಲ್ಲಿ ಅಂದರೆ ಈಗ ಕೆಲವೊಂದು ಬಾರಿ ನಡೀತಾ ಇರ್ತಕ್ಕಂಥ ತನಿಖೆಗಳ ಕಾರಣದಿಂದ, ನಡೀತಾ ಇರ್ತಕ್ಕಂಥ ಅನುದಾನದ ಸಮಸ್ಯೆಯ ಕಾರಣದಿಂದ ಹೋಗೋರು ಈ ಬಾರಿ ಹುಟ್ಕೊಳ್ತಾರ ಗೊತ್ತಿಲ್ಲ. ಪ್ರತಿ ಬಾರಿ ಏನಿರ್ತಿತ್ತು, ಮಂತ್ರಿಗಳಾಗ್ಲಿಕ್ಕೆ ಹೋಗೋರ ಸಂಖ್ಯೆ ನಾವು ನೋಡ್ತಾ ಇದ್ವಿ. ಈ ಬಾರಿ ಬೇರೆ ಕಾರಣಗಳಿಂದ ಹೋಗೋರು ಇದ್ದಾರಾ ಅಂತಕ್ಕಂಥ ಚರ್ಚೆಯೂ ಕೂಡ ನಿಶ್ಚಿತವಾಗಿದೆ. ಅನುದಾನದ ಸಮಸ್ಯೆ ಇದೆ, ತನಿಖೆಗಳನ್ನು ನಡೆಸ್ತೀವಿ ಅಂತಕ್ಕಂಥದ್ದಿದೆ. ಆ ಕಾರಣದಿಂದ ಎಷ್ಟು ಶಾಸಕರು ಕ್ರಾಸ್ ಓವರ್ ಆಗ್ತಾರ ವಿ ಡೋಂಟ್ ನೋ. ಆದರೆ ಡಿ ಕೆ ಶಿವಕುಮಾರ್ ಒಂದು ಗಂಭೀರ ಪ್ರಯತ್ನವನ್ನು ಶಾಸಕರನ್ನು ಸೆಳ್ಕೊಂಡು ಬರಲಿಕ್ಕೆ ಹಾಕ್ತಿದ್ದಾರೆ ಅಂತಕ್ಕಂಥದ್ದನ್ನು ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಹೇಳ್ಬೋದು. SD ಸೋಮಶೇಖರ್ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಅನ್ಯೋನ್ಯ ಸಂಬಂಧಗಳಿವೆ. ಅವ್ರು ಇವರನ್ನು ಹೊಳ್ತಾರೆ, ಇವರು ಅವರನ್ನು ಹೊಳ್ತಾರೆ.
ಆ ಹೊಗಳುವಿಕೆಯ ಕಾರಣದಿಂದ ಕ್ರಾಸ್ ಓವರ್ ಆಗ್ತಾರಾ, ಬೈ ಎಲೆಕ್ಷನ್ಸನ್ನು ಎದುರಿಸ್ಲಿಕ್ಕೂ ತಯಾರಾಗ್ತಾರಾ, ಕಾಂಗ್ರೆಸ್ ಏನು ಆಫರ್ ಮಾಡುತ್ತೆ, ಅಥವಾ ಬಿ ಜೆ ಪಿಯಲ್ಲಿರ್ತಕ್ಕಂಥ ಕೆಲ ಒಕ್ಕಲಿಗ ಶಾಸಕರನ್ನು ಸೆಳೆದುಕೊಂಡು ಬಂದು ಡಿ ಕೆ ಶಿವಕುಮಾರ್ ಮುಂದಿನ ಒಕ್ಕಲಿಗರ ಪಾಲಿಟಿಕ್ಸ್ನ ದೃಷ್ಟಿಯಿಂದ ಕೂಡ ಅವರನ್ನು ಸೆಳ್ಕೊಂಡು ಬರ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದಾರೆ. ವಿ ಡೋಂಟ್ ನೋ ಏನು ಸ್ಟ್ರಾಟಜಿ ಇದೆ ಅಂತಕ್ಕಂಥದ್ದು ಹಂತ ಹಂತವಾಗಿ ಹೊರಗಡೆ ಬರುತ್ತೆ. ಆದರೆ ಒಂದಂತೂ ನಿಜ, ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಬೆಂಗಳೂರಿನಲ್ಲಿ ಶಾಸಕರನ್ನು ಸೆಳೆದುಕೊಂಡು ಬರುವ ಗಂಭೀರ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಮನಸ್ಸಿಲ್ಲ, ಆದರೆ ಬೇಡ ಅಂತ ರಾಜಕಾರಣದಲ್ಲಿ ಯಾರು ಹೇಳ್ತಾರೆ ಅನ್ನೋದು ಪ್ರಶ್ನೆ. ಕರೆಕ್ಟ್ ಎಸ್. ಇದರ ಜೊತೆಗೆ ಬಿಜೆಪಿಯಲ್ಲಿ ಸದ್ಯದ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ವಿಪಕ್ಷ ನಾಯಕ ಇಲ್ಲ, ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಗೊತ್ತಿಲ್ಲ, ಲೋಕಸಭೆ ಬಗ್ಗೆ ಏನು ಚಿಂತನೆ ನಡೆದಿದೆ ಅದು ಗೊತ್ತಿಲ್ಲ. ಈ ಶಾಸಕರನ್ನ ಉಳಿಸಿಕೊಳ್ಳುವ, ಪಕ್ಷದಲ್ಲೇ ಕಂಟಿನ್ಯೂ ಮಾಡುವ ಆಲೋಚನೆಗಳು, ಚರ್ಚೆಗಳು ಏನಾದರೂ ನಡೀತಾ ಇದೆಯಾ ಬಿಜೆಪಿ ವಲಯದಲ್ಲಿ? ಭವನ ನೋಡಿ, ಬಿ ಜೆ ಪಿಯವರಿಗೆ ಸೈದ್ಧಾಂತಿಕ ರಾಜಕಾರಣ ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಿದೆ. ಈಗ ಯಡಿಯೂರಪ್ಪನವ್ರಿಗೆ ಗೊತ್ತಿತ್ತು, ಇದನ್ನು ಸೆಳ್ಕೊಂಡು ಬರೋದು ಹೇಗೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಅವರು ಒಂದು ಜನಪ್ರಿಯ ನಾಯಕತ್ವ ಇತ್ತು. ಈಗಿನ ಈ ಬಿ ಜೆ ಪಿಯ ನಾಯಕರು ಏನಿದ್ದಾರೆ, ಸೈದ್ಧಾಂತಿಕವಾಗಿ ಸಿದ್ದರಾಮಯ್ಯನವ್ರನ್ನ ಎದುರಿಸ್ಲಿಕ್ಕೆ ಅವ್ರು ಭಾಳ ಉತ್ಸಾಹದಲ್ಲಿರ್ತಾರೆ. ಯಾಕಂದರೆ ಅಲ್ಲೊಂದು ಲೆಫ್ಟ್ ವರ್ಸಸ್ ರೈಟ್ ಪಾಲಿಟಿಕ್ಸ್ ಇರುತ್ತೆ. ಈ ಡಿ ಕೆ ಶಿವಕುಮಾರ್ ರಾಜಕಾರಣ ಇದು ಚದುರಂಗದಾಟ. ಈ ರಾಜಕಾರಣವನ್ನು ಎದುರಿಸುವ, ಟಕ್ಕರ್ ಕೊಡುವ ಶಕ್ತಿ ಮತ್ತು ಸಾಮರ್ಥ್ಯ ಇರುವ ನಾಯಕ ಸದ್ಯಕ್ಕೆ ರಾಜ್ಯ ಬಿ ಜೆ ಪಿಯಲ್ಲಿ ಕಾಣ್ತಾ ಇಲ್ಲ. ಅಥವಾ ಆ ರೀತಿಯ ಒಂದು ಈಗ ವಿರೋಧ ಪಕ್ಷದ ನಾಯಕ ಯಾರು, ರಾಜ್ಯ ಅಧ್ಯಕ್ಷ ಯಾರು ಅನ್ನೋದು ನಿರ್ಣಯ ಆಗದೆ ಯಾರು ಹೋಗಿ ಶಾಸಕರನ್ನು ಮಾತನಾಡಿಸ್ಬೇಕು, ಯಾಕೆ ಅವ್ರು ಇವ್ರ ಮಾತನ್ನು ಕೇಳಬೇಕು ಅನ್ನುವ ಪ್ರಶ್ನೆ ಬರುತ್ತೆ. ಹೀಗಾಗಿ ನನಗನ್ಸುತ್ತೆ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಬಿ ಜೆ ಪಿಗೆ ಎದುರಾಗ್ತಕ್ಕಂಥ ದೊಡ್ಡ ಸಮಸ್ಯೆ ಸಿದ್ದರಾಮಯ್ಯನವ್ರ ನಾಯಕತ್ವ ಅಲ್ಲ, ಅದು ಡಿ ಕೆ ಶಿವಕುಮಾರ್ ಸ್ಟೈಲ್ ಆಫ್ ಪಾಲಿಟಿಕ್ಸ್ ಇದೆ ಅಲ್ಲ, ಅದನ್ನು ಟಕ್ಕರ್ ಕೊಡತಕ್ಕಂಥ ನಾಯಕತ್ವ ಕರ್ನಾಟಕದ ಬಿ ಜೆ ಪಿಯಲ್ಲಿ ಯಾರಿದೆ. ಅದಕ್ಕೊಂದು ಸ್ಟ್ರಾಟಜಿಕಲ್ ಡೆಪ್ತ್ ಬೇಕಾಗತ್ತೆ. ಅಂದರೆ ಇದೊಂದು ರೀತಿ ಶತರಂಗ, ಇದೊಂದು ಚದುರಂಗದ ಆಟ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.